ಮೂಡ ಸಂಘರ್ಷದಲ್ಲಿ ಇಡಿ ತನಿಖೆ ಚುರುಕಾಗಿದೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಕುರಿತಾದಂಥ ಒಂದು ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ಮೂಡ ಸಂಘರ್ಷದಲ್ಲಿ ಇಡಿ ಆಟ ಶುರು. ಇಡಿ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಹಾಜರು. ಮೂಡ ನಿವೇಶನ ಹಂಚಿಕೆ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದಿಂದ ಅವ್ಯವಹಾರ ಆರೋಪ ಇದೀಗ ಇಡಿ ಅಂಗಳದಲ್ಲಿದೆ. ಮೊನ್ನೆಯಷ್ಟೇ ಇಸಿಐಆರ್ ದಾಖಲು ಮಾಡಿದ್ದ ಜಾರಿ ನಿರ್ದೇಶನಾಲಯ ಮೊದಲ ಹಂತವಾಗಿ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆ ನಡೆಸಿತು. ಬೇನಾಮಿ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬ ಮೂಡಾದಲ್ಲಿ ನಿವೇಶನ ಪಡೆದಿತ್ತು ಎಂಬ ಆರೋಪ ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿದ್ದಾರೆ. ಮೊದಲ ಹಂತದಲ್ಲಿ ದೂರುದಾರ ವಿವರವನ್ನ ಪಡೆಯೋದಕ್ಕೆ ಇವತ್ತು ವಿಚಾರಣೆ ನಡೆಸಲಾಗಿದೆ. ಸತತ 7 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದ ಇಡಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆಯನ್ನ ಪರಿಶೀಲಿಸಿದ್ರು. ಆಸ್ತಿ ಪತ್ರ, ಅಕೌಂಟ್ ಡೀಟೇಲ್ಸ್, ಆದಾಯದ 500 ಪುಟಗಳ ದಾಖಲೆ ಜೊತೆ ಸ್ನೇಹಮಯಿ ಕೃಷ್ಣ ವಿಚಾರಣೆಯನ್ನ ನಡೆಸಲಾಗಿದೆ. ನಿಜವಾದ ವಾಸ್ತವಾಂಶಕ್ಕೆ ಆ ಸಹಿ ನಿವೇಶನಗಳು ಪಾರ್ವತಿಯರು ಸೇರಿದಂಥ ನಿವೇಶನ ಅಲ್ಲ. ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಹಾಗಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದೆ. ಯಾರು ಬೇಕಾದ್ರೂ ನಮ್ಮ ವಿರುದ್ಧ ದೂರು ದಾಖಲು ಮಾಡ್ಬೋದು. ಈ ಮಧ್ಯಮ ವರ್ಗದವರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಹೇಳಿಲ್ಲ. ಸಂವಿಧಾನ ತಿಳಿಸಿಲ್ಲ. ಕಾಣದ ಕೈ ಆಗಲಿ ಅಥವಾ ಕಾಣೋ ಕೈ ಆಗಲಿ ಯಾವುದೇ ಕೈ ಇದ್ರೂ ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎಲ್ಲಿ ಯಾವುದೇ ತನಿಖೆಗೂ ಸಿದ್ಧ ಇದ್ದೀನಿ. ಯಾವ ತನಿಖಾ ಸಂಸ್ಥೆ ಕೂಡ ನನ್ನನ್ನು ತನಿಖೆಗೊಳಪಡಿಸ್ಬೋದು. ಸಿದ್ದರಾಮಯ್ಯ ಪಟಾಲಂಗೆ ಟೆನ್ಷನ್ ಶುರು. ಸ್ನೇಹಮಯಿ ಕೃಷ್ಣ ಇವತ್ತು ಇಡಿ ಮುಂದೆ ಹಾಜರಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಸೇರಿ ಅವರ ಪಟಾಲಂಗೆ ಟೆನ್ಷನ್ ಶುರುವಾಗಿದೆ. ಸಿಎಂ ಕುಟುಂಬ ಸೇರಿ ಆಪ್ತರ ಬಗ್ಗೆಯೂ ಸ್ನೇಹಮಯಿ ದಾಖಲೆ ನೀಡಬಹುದು ಎನ್ನಲಾಗಿದೆ. ನಿಮ್ಮ ಆರೋಪಗಳಿಗೆ ಸಾಕ್ಷಿ ತೆಗೆದುಕೊಂಡು ಬನ್ನಿ ಅಂತ ಜಾರಿ ನಿರ್ದೇಶನಾಲಯ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪಟಾಲಂಗೆ ಢವಢವ ಶುರುವಾಗಿದ್ದಂತೆ. ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ. ಇನ್ನು ಮೂಡಾ ಪ್ರಕರಣ ಸಂಬಂಧ ಸಚಿವ ಬೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿತ್ತು ಎಂಬ ಮಾಹಿತಿ ಬೆಳಗ್ಗೆಯಿಂದ ಹರಿದಾಡಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸಚಿವ, ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಇಡಿ ನೋಟಿಸ್ ಆಗಲಿ ಇನ್ನೊಂದು ಇಲಾಖೆ ಆಗಲಿ ನೋಟಿಸ್ ಬಂದಿಲ್ಲ. ಇದು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ. ನನ್ನನ್ನು ಯಾಕೆ ಒಳ್ಳೆ ದುಶ್ಮನ್ಗಳ ಥರ ಮಾಡ್ತೀರಲ್ಲ ನೀವು? ನಾನೇ ನಿಮ್ಮ ಶತ್ರುನಾ? ನಾನು ಯಾಕೆ ಈ ಥರ ಒಬ್ಬ ಇನ್ನೋಸೆಂಟ್ ಇದವ್ರನ್ನ ಎಲ್ಲರನ್ನೂ ಬಿಟ್ಟು ನಮಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಏನು ತಪ್ಪಾಗಿದೆ ನನ್ನಿಂದ? ಒಟ್ಟಾರೆ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಇಡಿ ವಿಚಾರಣೆಗೆ ಭಾಗಿಯಾಗಿ ತಮ್ಮ ಆಸ್ತಿ, ಆದಾಯದ ವಿವರವನ್ನ ನೀಡಿದ್ದಲ್ಲದೆ ಆರೋಪದ ಬಗ್ಗೆಯೂ ಕೂಡ ಮಹತ್ವದ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಅದ್ದೂರಿಯಾದಂಥ ಚಾಲನೆ ಸಿಕ್ಕಿದೆ. ಸಾಂಪ್ರದಾಯಿಕ ವೇದಿಕೆಯಲ್ಲಿ ದಳಪತಿಗಳ ವಿರುದ್ಧ ಗುಡುಗಿದಂಥ JDS ಶಾಸಕ ಸಿಎಂ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೋಗಲಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಚಾಮುಂಡಿ ತಾಯಿಯ ವರಪುತ್ರ ಅಂತೆಲ್ಲ ಕೂಡ ಅವರು ಕೊಂಡಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ವಪಕ್ಷೀಯರ ವಿರುದ್ಧವೇ ವಾಗ್ದಾಳಿನ ಕೂಡ ನಡೆಸಿದ್ದಾರೆ. ಹೇಗಿತ್ತು ಅಂತಂದರೆ ನೋಡಿ, ಇವತ್ತು ದಸರಾ ಹಬ್ಬದ ಸಂಭ್ರಮಾಚರಣೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಯ ಸನ್ನಿಧಿಯಲ್ಲಿ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡೋ ಮೂಲಕ ವಿದ್ಯುಕ್ತವಾದಂಥ ಅದ್ಧೂರಿಯಾದಂಥ ಚಾಲನೆ ಸಿಕ್ಕಿದೆ. ಚಾಲನೆ ಕೊಟ್ಟ ಬಳಿಕ ದಸರಾ ಹಬ್ಬದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಾಸಕ GT ದೇವೇಗೌಡ ಅವರು ಭಾಷಣವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರ ಚಿತ್ತ ನೆಟ್ಟಿದ್ದು ಇವತ್ತು GT ದೇವೇಗೌಡ ಅವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಂತೇಳಿ. ಯಾಕೆಂದರೆ ಅದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರಿದ್ದರು, DK ಶಿವಕುಮಾರ್ ಅವರಿದ್ದರು, ಸ್ಥಳೀಯ ಶಾಸಕರಿದ್ದರು, ಸಚಿವರಿದ್ದರು, ಎಲ್ಲರೂ ಕೂಡ ಇದ್ದರು. ಆದರೆ GT ದೇವೇಗೌಡ ಅವರ ಮಾತುಗಳನ್ನು ಕೇಳ್ತಾ ಹೋದಂತೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ತಮ್ಮ ಪಕ್ಷದವರಲ್ಲಿ ಯಾರ ಮೇಲೆ FIR ದಾಖಲಾಗಿದೆ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಇಂಡೈರೆಕ್ಟ್ ಆಗಿ ಅವರು ವಾಗ್ದಾಳಿಯನ್ನು ಕೂಡ ನಡೆಸ್ತಾರೆ. ಹಾಗಾದರೆ ಓವರಾಲ್ ಏನಾಯಿತು ವೇದಿಕೆಯಲ್ಲಿ ನೋಡ್ಕೊಂಡು ಬನ್ನಿ. FIR ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು.
ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಕೊಡ್ತಾರ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಹಿತಶತ್ರುಗಳಿಗೆ ಚಡ್ಡಿ ದೋಸ್ತ್ ಚಮಕ್. ದೋಸ್ತಿ ಪರ ಜಿಟಿ ದೇವೇಗೌಡ ಬ್ಯಾಟಿಂಗ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ನಾಡಹಬ್ಬ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಗಣ್ಯರು ಸಹಸ್ರಾರು ಜನರು ತುಂಬಿ ತುಳುಕ್ತಾ ಇದ್ದ ವೇದಿಕೆಯಲ್ಲೇ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ. ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ವರಪುತ್ರ ಅಂತ ಜಿಟಿಡಿ ಕೊಂಡಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನೂ ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮಗೆ ಗೊತ್ತಿದೆ ಚೆನ್ನಾಗಿ. ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ವೀರೇಂದ್ರ ಪಾಟೀಲ್ ಇರಲಿ, ಕೆಂಗಲ್ ಹನುಮಂತಯ್ಯನಿರಲಿ, ಹೆಗ್ಡೆ ಇರಲಿ, ದೇವೇಗೌಡರು ಇರಲಿ, ಯಾರೇ SM ಕೃಷ್ಣವ್ರು ಇರಲಿ, ಒಳ್ಳೆ ಕೆಲಸಗಳನ್ನ ಏನು ಮಾಡಿ ಬಿಟ್ಟೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ. ಸಿದ್ದು ಪರ ಜೈಕಾರ, ದಳಪತಿಗೆ ಕೌಂಟರ್. ಸಿಎಂ ರಾಜೀನಾಮೆ ನೀಡುವಂತೆ ಬೊಬ್ಬೆ ಹಾಕ್ತಾ ಇರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡ. ಎಫ್ಐಆರ್ ಆದವರೆಲ್ಲ ರಾಜೀನಾಮೆ ಕೊಡಬೇಕಿಲ್ಲ, ರಾಜೀನಾಮೆ ಕೊಡುವಂತೆ ನ್ಯಾಯಾಲಯ ಹೇಳಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧವೂ ಗುಡುಗಿದ ಮರಿದೇವೇಗೌಡರು. ಕುಮಾರಸ್ವಾಮಿ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ ಅಂತ ಕುಟುಕಿದ್ರು. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನೂ ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮಗೆ ಗೊತ್ತಿದೆ ಚೆನ್ನಾಗಿ. ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ. ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವ್ದಾದ್ರು ಕಾನೂನಲ್ಲಿ ಇವು ಜೈಲಿಗೆ ಹಾಕು ಅಂತ ಹೇಳಿದ್ಯಾ? ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರೆ? ಬೇರೆ ಕೆಲಸ ಇಲ್ವೋ ಮಾಡಲಿಕ್ಕೆ ಅಭಿವೃದ್ಧಿ ಕೆಲಸಗಳು? ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಕೊಡ್ತಾರ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯದವ್ರು 136 ಜನ DK ಗೆದ್ದಿದ್ದಾರೆ. ಜಿಟಿ ದೇವೇಗೌಡರಿಗೆ ಕುಮಾರಸ್ವಾಮಿ ಕೌಂಟರ್. ಸಿಎಂ ಸಿದ್ದು ಪರ ಜಿಟಿಡಿ ಬ್ಯಾಟಿಂಗ್ಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ರು. ಮೈಸೂರಲ್ಲಿ ತೊಂದರೆ ಆಗಬಾರ್ದೆಂದು ಆ ಮಾತುಗಳನ್ನ ಆಡಿರ್ಬೇಕು. ನಾನು ಸಿಎಂ ರಾಜೀನಾಮೆ ಕೊಡಿ ಎಂದು ಕೇಳಿಲ್ಲ ಎಂದ್ರು. ನಾನು FIR ರಾಜೀನಾಮೆ ಕೇಳೇ ಇಲ್ವಲ್ಲ. ನಾನು FIR ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ. ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ. ಮತ್ತೆ ಸಿದ್ದರಾಮಯ್ಯ ಪರ ಜಿಟಿಡಿ ಬ್ಯಾಟಿಂಗ್. ಇನ್ನು ದಸರಾ ವೇದಿಕೆಯಲ್ಲಿ ಸಿಎಂರನ್ನ ಹಾಡಿ ಹೊಗಳಿದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ರಿಪಬ್ಲಿಕ್ ಕನ್ನಡದಲ್ಲೂ ಮಾತನಾಡುವಾಗ ಸಿದ್ದರಾಮಯ್ಯನನ್ನ ಮತ್ತೆ ಹೊಗಳಿದ್ರು. ಇದಷ್ಟೇ ಅಲ್ಲದೆ HDK ಜೊತೆ ನಾನು ಯಾವಾಗಲೂ ಸರಿ ಇದ್ದೇನೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ನಮಗೂ ಬದ್ಧ ವೈರಿ ಆಯಿತಾ. ಬಟ್ BJP ಅವ್ರು ನಾವು ಚೆನ್ನಾಗಿದ್ದೀವಿ. ಯಡಿಯೂರಪ್ಪನ ಜೊತೆ ಇದ್ದೆ, ನಾನು ದ್ವೇಷ ಮಾಡ್ಕೊಂಡಿಲ್ಲ. ಇವರೇ ನನ್ನ ಅಲ್ಲಿಂದ ಕರ್ಕೊಬಂದವರು ಬರಬೇಕು ಅಂತ BJP ಬಿಡಿಸಿ ಕರ್ಕೊಬಂದವರು ಇವರೇ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಧಿಕಾರ ಕೊಡಲಿಲ್ಲ ಅಂತ ನಾವು ಒಬ್ಬನೇ ಹೋಗಿದ್ದು ನೇರವಾಗಿ. ನಾನು ಒಬ್ಬನೇ ಹೋದೆ, ಯಾರೂ ಧೈರ್ಯ ಮಾಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು, ಅಧಿಕಾರ ಕೊಟ್ಟಿಲ್ಲ ಅಂತ ಹೋದವನೇ ನಾನು ಒಬ್ಬಮ್ಮ. ರಾಜ್ಯದಲ್ಲಿ ಬೊಮ್ಮಾಯಿಯವರು ಇಲ್ಲ, ಬಚ್ಚೇಗೌಡರು ಇಲ್ಲ, ಯಾರು ಇಲ್ಲ, ಸೌದಿಯವರು ಇಲ್ಲ, ಯಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ. ಅವರು ಹೈಕಮಾಂಡು MLAಗಳು ಏನು ಒಪ್ಪಂದ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ, ಅಳ್ಳಾಡ್ತಾ ಇರ್ತದೆ, ಬಿದ್ದೋಗಲ್ಲ. JH ಪಟೇಲ್ ಹೇಳ್ತಿದ್ರು ವಿಧಾನಸೌಧದಲ್ಲಿ, ಆನೆ ಹೋಯ್ತಾ ಇದೆ, ನರಿ ಅಂತ್ಕೊಂಡು ನೋಡ್ತಾ ಇದೆ, ಬಿದ್ದೋಯ್ತದೆ ಅಂತ. ಅದು ಬೀಳೋದಿಲ್ಲ, ಇದು ನೋಡೋದು ತಪ್ಪಲ್ಲ ಅಂತ. ಅದು ಬೀಳ್ತದೆ ಅಂತಾರೆ. ಇವತ್ತು ಸಿದ್ದರಾಮಯ್ಯ ಯಾವತ್ತೂ ಕೂಡ ಫ್ಯಾಮಿಲಿನೂ ನೆಗ್ಲೆಕ್ಟು. ಈ ರೀತಿ ವ್ಯವಹಾರಗಳಲ್ಲೂ ಕೂಡ ಅವರು ಸರಿಯಾಗಿ ಮೂಢ ಬಗ್ಗೆ ಅದರ ಅರಿವೇ ಇಲ್ಲ ಅವ್ರಿಗೆ. ನನ್ನ ಅನುಭವದಲ್ಲಿ ಏನು ನಡೀತದೆ ಒಂದು ರಿವ್ಯೂ ಮಾಡೋಣ, ಉಸ್ತುವಾರಿ ಇದ್ದಾಗಲೂ ಕೂಡ ಅಲ್ಲಿ ಮಾಡಿಲ್ಲ ಅವರು. ಈ ಎಲ್ಲ ಕಾರಣಗಳಿಂದ ಇವತ್ತೇನು ನಗರಾಧಿಕಾರದಲ್ಲಿ ಸ್ಟ್ರಿಕ್ಟಾಗಿ ಗಟ್ಟಿಯಾಗಿ ಎನ್ಕ್ವೈರಿ EDನೂ ಮಾಡಲಿ, CBIನೂ ಮಾಡಲಿ, ಲೋಕಾಯುಕ್ತನೂ ಮಾಡಲಿ ಅಮ್ಮ, ಆಗಬೇಕಮ್ಮ ಒಂದು ತನಿಖೆ. ಒಟ್ಟಾರೆ ಮೂಡ ಮಹಾಸಂಘರ್ಷದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಬಚಾವ್ ಮಾಡಲು ಕಾಂಗ್ರೆಸ್ ಶತಪ್ರಯತ್ನದ ಮಧ್ಯೆ ಜೆಡಿಎಸ್ ನಾಯಕ ಬ್ಯಾಟಿಂಗ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.